ಪಾಳೆಗಾರಿಗಳ ದುಷ್ಟತನ ನೀಚತನ ಎಷ್ಟು ವಿಕಾರ ಆಗಿರ್ತದೆ, ವಿಕೃತ ಆಗಿರ್ತದೆ, ಬರ್ಬರಿಕವಾಗಿರ್ತದೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣನ ಘಟನೆ ಒಂದು ಜ್ವಲಂತ ಉದಾಹರಣೆ. ಇಲ್ಲಿ ಇರುವತಕ್ಕಂಥ ಎಲ್ಲ ಭೂಮಿಯನ್ನು ಕಬಳಿಸಿ ಭೂ ಒಡೆಯರವರು, ಜಮೀನ್ದಾರರವರು. ಜಾತಿ ಬಲವಾದರೂ ಕೂಡ ತನ್ನ ಜಾತಿಯಲ್ಲಿರುವಂಥ ಮಹಿಳೆಯರನ್ನೂ ಬಲಿ ತಗೋತದೆ. ಪ್ರಜ್ವಲ್ ರೇವಣ್ಣನ ತಂದೆ ಇದು ಹಳೆಯ ವೀಡು ಅಂತ ಹೇಳ್ತಾನೆ. ಅಂದರೆ ಅವ್ರಿಗೆ ಗೊತ್ತಿದೆ ಇದು ಜನ ತಾವಾಗೆ ಸ್ವಯಂ ಪ್ರೇರಿತರಾಗಿ ಬರ್ತಾ ಇರೋದು. ಹೀಗೆ ಬರುವಂಥ ಜನರನ್ನೂ ಕೂಡ ಯಾವುದೋ ಪಕ್ಷದ ಪ್ರಾಯೋಜಿತದಿಂದ ಬರ್ತಾ ಇದ್ದಾರೆ ಅಂಥೇಳಿ ಮಹಿಳೆಯರನ್ನ ಅಪಮಾನ ಮಾಡ್ತಿರಲ್ಲ. ಮದುವೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರಾ, ಅಥವಾ ಇಲ್ಲಿ ಯಾವುದಾದ್ರು ದೇವಸ್ಥಾನ ನೋಡ್ಲಿಕ್ಕೆ ಬರ್ತಾ ಇದ್ದಾರಾ, ಹರಕೆ ಕಟ್ಲಿಕ್ಕೆ ಬರ್ತಾ ಇದ್ದಾರಾ? ನೀವು ಮಾಡಿರ್ತಕ್ಕಂಥ ಹೊಲಸು ಕೃತ್ಯವನ್ನು ನೋಡಿ ಇನ್ಮೇಲೆ ಚೀತು ಅಂತ ಉಗುಳಕ್ಕೆ ಬರ್ತಾ ಇದ್ದಾರೆ. ಇವತ್ತು ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕುಪ್ರಸಿದ್ಧಿಗೆ ಒಳಗಾಗಿದ್ದ ಕಂಡು ಭಾಳ ಖೇದವಾಗ್ತದೆ. ಒಂದು ಕುಟುಂಬ ಇಡೀ ಹಾಸನದ ಜನತೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಬಂಧಿಸಿ ಅವರು ಮಾಡಿರ್ತಕ್ಕಂಥ ಈ ಆಟಾಟೋಪ ಇದೆಯಲ್ಲ, ಇದು ಇಲ್ಲಿ ಪಾಳೆಗಾರಿ ಕಬ್ಜಾ ಅಂತ ನಾವು ಕರಿತೇವಲ್ಲ, ಪಾಳೆಗಾರಿಗಳ ದುಷ್ಟತನ ನೀಚತನ ಎಷ್ಟು ವಿಕಾರ ಆಗಿರ್ತದೆ, ವಿಕೃತ ಆಗಿರ್ತದೆ, ಬರ್ಬರಿಕವಾಗಿರ್ತದೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣನ ಘಟನೆ ಒಂದು ಜ್ವಲಂತ ಉದಾಹರಣೆ. ನೀವು ದೇಶ ಆಳುವವರು, ಪ್ರಧಾನಮಂತ್ರಿ ಆತೀರಿ, ಮುಖ್ಯಮಂತ್ರಿ ಆತೀರಿ, ಸಂಸದ ಆತೀರಿ, MLA ಆತೀರಿ, ಎಲ್ಲ ಅಧಿಕಾರವನ್ನು ಪಡ್ಕೊಂಡು ನೀವು ಮಾಡಿದ್ದೇನು? ನಿಮ್ಮ ಮನೆಯ ಮಹಿಳೆಯರ ಮಾನವನ್ನು ಹರಾಜಿಗಿಟ್ಟದ್ದು. ನಿಮ್ಮ ಮನೆಯ ಮಹಿಳೆಯರನ್ನು ವಿಡಿಯೋಗಳ ಮೂಲಕ ಇಷ್ಟು ಕೆಟ್ಟ ರೀತಿಯಿಂದ ಬೈಲಿಕ್ಕೆ ತಂದಿರಲ್ಲ. ನಿಮ್ಮೊಳಗಿನ ಅಂತಃಪ್ರಜ್ಞೆ ಅನ್ನೋದು ಸತ್ತು ಹೋಗಿದೆಯಾ? ಹಾಗಾದರೆ ಹಾಸನದ ಜನರ ಒಳ್ಳೆತನ, ಅವರ ಸಜ್ಜನಿಕೆ, ಅವರ ಸರಳತೆ, ಅವುಗಳನ್ನು ದುರುಪಯೋಗ ಪಡಿಸ್ಕೊಂಡ್ರಲ್ಲ. ಎಲ್ಲಿವರೆಗೆ ಹಾಸನದ ಜನತೆ ಈ ಪಾಳೆಗಾರಿ ಮೌಲ್ಯಗಳನ್ನು ತಿರಸ್ಕರಿಸೋದಿಲ್ವೋ, ಇವತ್ತು ಅವರು ಹೆದರಿಸಿ ಬೆದರಿಸಿ ಇಲ್ಲಿ ಇರುವತಕ್ಕಂಥ ಎಲ್ಲ ಭೂಮಿಯನ್ನು ಕಬಳಿಸಿ ಭೂ ಒಡೆಯರವರು, ಜಮೀನ್ದಾರರವರು ಹಣಬಲ, ಅಧಿಕಾರದ ಬಲ ಮತ್ತು ಜಾತಿ ಹೆಸರಿನಿಂದ ತಮ್ಮ ಜಾತಿಯ ಬಲ ಇವುಗಳನ್ನು ಬಳಸಿಕೊಂಡು ಎಷ್ಟು ನೀಚತನಕ್ಕೆ ಇಳಿತದೆ. ಒಂದು ಜಾತಿಯ ಬಲವಾದರೂ ಕೂಡ ತನ್ನ ಜಾತಿಯಲ್ಲಿರುವಂಥ ಮಹಿಳೆಯರನ್ನೂ ಬಲಿ ತಗೋತದೆ. ಅದು ಆ ಜಾತಿಯ ಜನರಿಗೆ ಅರಿವಾಗಬೇಕು. ಯಾವುದೇ ಒಬ್ಬ ದುಷ್ಟ, ಒಬ್ಬ ಅಧಿಕಾರಿ, ಒಬ್ಬ ಪಾಳೆಗಾರಿ, ಅವನಿಗೆ ಜಾತಿ ಮತ್ತು ಧರ್ಮಗಳು ಮುಖವಾಡಾಗಿರ್ತವೆ. ಅವನ ಉಪಯೋಗಕ್ಕಾಗಿ, ಅವನ ಸ್ವಾರ್ಥಕ್ಕಾಗಿ, ಅವನ ನೀಚತನಕ್ಕಾಗಿ ಬಳಕೆ ಆಗ್ತವೆ ಹೊರತು ಯಾವ ಜಾತಿಯ ಲೀಡರ್ಗಳು ಯಾವುದೇ ಜಾತಿಯಲ್ಲಿರ್ತಕ್ಕಂಥ ಬಡವರ ರಕ್ಷಣೆ ಮಾಡೋಂಗಿಲ್ಲ, ಬಡವರನ್ನು ಕಬಳಿಸದೆ ಬಿಡೋದಿಲ್ಲ. ಸೊ ಹೀಗಾಗಿ ಇಲ್ಲಿ ಆಗಬೇಕಾಗಿದ್ದು, ಇಷ್ಟು ದಿವಸ ನಿಮ್ಗೆ ಗೊತ್ತಿದೆ ಪ್ರಜ್ವಲ್ ರೇವಣ್ಣನ ತಂದೆ ಇದು ಹಳೆಯ ವೀಡು ಅಂತ ಹೇಳ್ತಾನೆ. ಅಂದರೆ ಅವ್ರಿಗೆ ಗೊತ್ತಿದೆ ತಮ್ಮ ಮಗ ಇಷ್ಟು ವಿಕಾರನ, ವಿಕೃತದ ನನಗೆ ಗೊತ್ತಿದೆ. ಹಳೆಯ ವಿಡಿಯೋ ಅಂದರೆ ವಿಡಿಯೋ ಅವ್ರದೇ, ಹಳೆಯ ವಿಡಿಯೋ ಅವರೇ ಒಪ್ಕೊಂಡಿರ್ತಾನೆ. ಮತ್ತಿನ್ನೇನು ಬೇಕು ಸರ್ಕಾರಕ್ಕೆ? ಅಂಥ ಒಬ್ಬ ವ್ಯಕ್ತಿ ನಾನು 31ಕ್ಕೆ ಬಂದು ಶರಣಾಗತನಾಗ್ತೇನೆ, SITಯ ತನಿಖೆಗೆ ಒಳಪಡ್ತೀನಿ ಅಂತ ಹೇಳಿದ್ರೆ ಈ ರಾಜ್ಯದ ಗೃಹ ಮಂತ್ರಿ ಅದನ್ನು ಸ್ವಾಗತಿಸ್ತಾರಲ್ಲ. ಇದಕ್ಕಿಂತ ದುರಂತ ಮತ್ತೊಂದು. ಒಬ್ಬ ಅಪರಾಧಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆರೋಪಿ, ಆತ ಅಪರಾಧ ಸಾಬೀತಾಗಲಿ, ಅದರ ಆರೋಪಿಗೆ ಕಾಮನ್ ಮನುಷ್ಯ ಒಬ್ಬವ ಇಂಥ ಕೆಲಸ ಮಾಡಿದರೆ ಸರ್ಕಾರ ಏನು ಮಾಡ್ತಿತ್ತು? ಗೃಹ ಮಂತ್ರಿ ಏನು ಮಾಡ್ತಿದ್ರು? ಗೃಹ ಮಂತ್ರಿ ಹೀಗೆ ಸ್ವಾಗತಿಸ್ತಿದ್ರಾ? ಹೀಗೆ ಅವ್ರನ್ನ ಕಳ್ಳಗಿಂಡಿಯಿಂದ ಓಡಿ ಹೋಗ್ಲಿಕ್ಕೆ ಅವಕಾಶ ಕೊಡ್ತಿದ್ರಾ? ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಮಹಿಳೆ ನಮ್ಮ ಒತ್ತಾಯ, ಆ ವ್ಯಕ್ತಿ ಬಂದ ನಂತರ ಸೂಕ್ತ ರೀತಿಯಲ್ಲಿ ತನಿಖೆ ನಡಿಬೇಕು. ಯಾವ ಪ್ರಭಾವಕ್ಕೂ SIT ಒಳಗಾಗಬಾರ್ದು. ಅದು ಕೇಂದ್ರ ಸರ್ಕಾರನೇ ಇರ್ಬೋದು, ರಾಜ್ಯ ಸರ್ಕಾರನೇ ಇರ್ಬೋದು. ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ನಮ್ಮ ಮಿತ್ರರು, ನಮಗೆ ಬೇಕಾದವರು ಅಂತ ತಿಳ್ಕೊಂಡು ಹೇಳಿ ಈ ವಿಷಯದಲ್ಲಿ ಏನಾದರೂ ಮಾಡಿದರೆ ಜನತೆ ಕೊಡೋದಿಲ್ಲ. ಇದು ಜನ ತಾವಾಗೆ ಸ್ವಯಂ ಪ್ರೇರಿತರಾಗಿ ಬರ್ತಾ ಇರೋದು. ಹೀಗೆ ಬರುವಂಥ ಜನರನ್ನೂ ಕೂಡ ಯಾವುದೋ ಪಕ್ಷದ ಪ್ರಾಯೋಜಿತದಿಂದ ಬರ್ತಾ ಇದ್ದಾರೆ ಅಂಥೇಳಿ ಮಹಿಳೆಯರನ್ನ ಅಪಮಾನ ಮಾಡ್ತಿರಲ್ಲ. ಇದು ನಿಮ್ಮ ಸ್ಥಾನಕ್ಕೆ ಯೋಗ್ಯವಾದ ಮಾತೆ ಹೌದಾ? ನಿಜವಾಗಿ ಬೇರೆ ಯಾರ್ದೋ ಹಣದಿಂದ ಬಂದಿದ್ದಾರೆ ಜನ, ಬೇರೆ ಯಾರ್ದೋ ಖರ್ಚಿನಿಂದ ಬಂದಿದ್ದಾರೆ. ಇಲ್ಲಿ ಮದುವೆಗೆ ಬರ್ತಾ ಇದ್ದಾರಾ ಜನ? ಮದುವೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರಾ? ಅಥವಾ ಇಲ್ಲಿ ಯಾವುದಾದ್ರು ದೇವಸ್ಥಾನ ನೋಡ್ಲಿಕ್ಕೆ ಬರ್ತಾ ಇದ್ದಾರಾ? ಹರಕೆ ಕಟ್ಲಿಕ್ಕೆ ಬರ್ತಾ ಇದ್ದಾರಾ? ನೀವು ಮಾಡಿರ್ತಕ್ಕಂಥ ಹೊಲಸು ಕೃತ್ಯವನ್ನು ನೋಡಿ ಇನ್ಮೇಲೆ ಚೀತು ಅಂತ ಉಗುಳಕ್ಕೆ ಬರ್ತಾ ಇದ್ದಾರೆ. ಎಚ್ಚರಾಗ್ರಿ.
ಹೌದಲ್ಲ? ಈಗಾದರೂ ಎಚ್ಚರಾಗಿ ದಯವಿಟ್ಟು ಹಾಸನ ಜನತೆಯಲ್ಲಿ ವಿನಂತಿ ಅಂದರೆ, ಪಾಳೆಗಾರಿ ಗುಲಾಮ್ಗಿರಿ ಪ್ರವೃತ್ತಿಯಿಂದ ಹೊರಗೆ ಬನ್ನಿರಿ. ನೀವು ವಿದ್ಯಾವಂತರು, ಕಲ್ತವ್ರು, ಜಾಣರು, ಆ ಪಾಳೆಗಾರಿ ಇದರಲ್ಲಿಂದ ನೀವು ದಯವಿಟ್ಟು ಹೊರಗೆ ಬಂದು ನಾಳೆ ನಡೆಯುವ ಚಳುವಳಿಯಲ್ಲಿ ನೀವು ಸುಮ್ಮನೆ ಇರಬೇಡ್ರಿ, ಮೌನ ಇರಬೇಡ್ರಿ, ತಟಸ್ಥ ಇರಬೇಡ್ರಿ. ಏನೂ ಆಗಂಗಿಲ್ಲ. ದುಷ್ಟರು ಒಂದಿನ ಸರ್ವನಾಶ ಆಗ್ತಾರೆ, ಭಯ ಪಡಬೇಡಿ. ಭಾಳ ಈಗಾಗಲೇ ಹಾಳಾಗಿರಿ, ಸುಮ್ ಕೂತ್ರಿ ಇನ್ನ ಹಾಳಾಗ್ತೀರಿ. ಸುಮ್ ಕೂಡಬೇಡ್ರಿ. ಹೌದಲ್ಲ? ಯಾರು ಇಲ್ಲದವರೆಂದು ಮೌನಗೊಂಡಿರಬೇಡ. ಬಸವಣ್ಣ ಒಂದು ವಚನ ಹೇಳ್ತಾನೆ, ಆಳ್ದಿಯರೆಂದು ಸುಮ್ಮನಿರಬೇಡ, ಆರು ಇಲ್ಲದವರೆಂದು ಮೌನಗೊಂಡಿರಬೇಡ, ಕೂಡಲ ಸಂಗನ ಶರಣರ ಎದುರು ದಂದಣ ದತ್ತಣ ಆದರು ಅನ್ನುವಂತ. ಯಾರೂ ಕೇಳೋರಿಲ್ಲ ನಮ್ಗೆ ಅನ್ಬೇಡ. ನಮ್ಮ ಮಾತು ಯಾರು ಕೇಳ್ಬೇಕ್ರಿ ಅಂತ ಅನ್ಬೇಡ್ರಿ. ನಮ್ಮ ಮಾತು ಯಾರು ಕೇಳಬೇಕು ಅಂತ ಅನ್ಬೇಡ್ರಿ. ಏನೂ ನಿಮಗೆ ಮಾತಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಬೊಬ್ಬೆ ಹಾಕ್ರಿ. ಬೊಬ್ಬೆ ಅಂತ ಹೇಳೇನು ಬಸವಣ್ಣ. ಬೊಬ್ಬೆ ಹಾಕ್ರಿ. ಬೊಬ್ಬೆ ಹಾಕಿದ್ರೆ ಕೇಳ್ತಾರೆ, ಯಾಕೆ ಬೊಬ್ಬೆ ಹಾಕ್ತಾ ಇದ್ದಿ ಅಂದ್ರೆ ಅವಾಗ ಕಾರಣಗಳನ್ನು ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಹಾಸನದ ಜನತೆಯಲ್ಲಿ ನಮ್ಮ ವಿನಂತಿ ಇದೆ, ದಯವಿಟ್ಟು ನಾಳಿನ ಚಳವಳಿಯಲ್ಲಿ ಭಾಗವಹಿಸ್ರಿ, ನಮ್ಮ ಜೊತೆ ಕೈ ಕಲಿಸ್ರಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.